ಪರಮಾತ್ಮ ಎಂತ ತಂದೆ ಪೋಯಪ್ಪ ನಮ್ಗ ಆಣೆಕಲ್ಲು ಆ 4 ತಿಂಗಳಿದ್ದ ಮಾಡಿದ್ದೆಲ್ಲ ಹಾಳು ಮಾಡಿಬಿಟ್ಟಲ್ಲಪ್ಪ ಯಪ್ಪ ಯಪ್ಪ ಸಿದ್ದರಾಮಣ್ಣ ಎಲ್ಲಿದ್ದ ಪೋಯಪ್ಪ ಇಲ್ಲಿ ನೋಡಿ ಇಲ್ಲಿಗ ಹಾಳಾಗ್ಬಿಟ್ಟದ ಪೋಯಪ್ಪ 2 ದಿನ ಹೊತ್ತಾಯ್ತು ತಹಸೀಲ್ದಾರ್ ಬಂದಿಲ್ಲ ಗಿರ್ದವರಿ ಬಂದಿಲ್ಲ MLA ಬಂದಿಲ್ಲ ಯಾರ್ಯಾರು ಬಂದಿಲ್ಲ ಇಷ್ಟು ದಿನ ಆಯ್ತು ಯಾವನು ರೈತರುಗಳು ಕೇಳೋರಿಲ್ಲ ಪೋಯಪ್ಪ ಸಿದ್ದರಾಮಣ್ಣ ನಿನ್ನಲ್ಲಿಗ ಕುಂತಲ್ಲಿ ಮೀಟಿಂಗ್ ಮಾಡಿದ್ರ ಪಾಯಪ್ಪ ಬರ್ರಿ ಪಾಯಪ್ಪ ಇಲ್ಲೆಲ್ಲ ನೋಡ್ರಿ ಹಾಳಾಗಿದ್ದು ನೋಡ್ರಿ ಸಜ್ಜವಲ್ಲ ಎಲ್ಲೋಟ ಹಾಳಾಗಿ ಹೋಗಿದೆ ಭತ್ತ ಸಜ್ಜವಲ್ಲ ನೋಡ್ರಿ ಪಾಯಪ್ಪ ಇದು ಯಾವ ಗ್ರಾಮದಲ್ಲಿ ಬಂದಿವಿ ಮೊನ್ನೆ 17/3/2026 ಸಂಜೆ 8:30 ಅಕಾಲಿಕ ಮಳೆ ಆಗಿರೋ ಕಾರಣದಿಂದ ನಮ್ಮ ರೈತರು ಇನ್ನೇನು ರೈತರು ಬೆಳೆದಂತ ಮಾಲು ಕಲಾಸ್ ಏನಿಲ್ಲಗ ಕಲಾಸ್ ಆಗಿಬಿಡತ್ತೆ ಏನು ಅಷ್ಟರಲ್ಲಿ ಆಣೆಕಲ್ಲು ಮಳೆಯಿಂದ ನಮ್ಮ ರೈತರು ಬೆಳೆದಂತ ಬೆಳೆಗಳು ಎಲ್ಲ ಹಾನಿಯಾಗಿದೆ. ಆದುದರಿಂದ ಈ ವಿಡಿಯೋ ಮೂಲಕ ನಾನು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೂ ಮತ್ತು ಶಾಸಕರಿಗೂ ತಿಳಿಪಡಿಸುವುದೇನೆಂದರೆ ನಮ್ಮ ರೈತರು ಓಟ್ ಹಾಕೋಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು. ನೀವು ಕೂಡ ಬಂದು ನಮ್ಮ ರೈತರು ಹಾನಿಯಾಗಿರುವಂಥ ಪರ್ತಪೂರ್ ಗ್ರಾಮದಲ್ಲಿ ಇರುವಂಥ ಎಲ್ಲ ರೈತರು ಬೆಳೆಯನ್ನು ವೀಕ್ಷಣೆ ಮಾಡಿ ಸರ್ಕಾರದಿಂದ ಬರುವಂಥ ಪರಿಹಾರವನ್ನು ಕೊಡಿಸಬೇಕಾಗಿ ನಾನು ಈ ಮೂಲಕ ಮಾನ್ಯ ಶಾಸಕರು ಕರಿಯಮ್ಮ ಮೇಡಮ್ ಇಲ್ಲಿ ಒತ್ತಾಯಿಸ್ತಿದ್ದೀನಿ. ಜೊತೆಗೆ ತೋರಿಸಿ ಅದನ್ನ ಮಾಡಿಕೆ ಇನ್ನು ಜೂಮ್ ಮಾಡಿಕೆ ಅದನ್ನ ಮಾಡಿಕೆ ಇವತ್ತಿಗೆ 2 ದಿನ ಆಯ್ತು ಯಾರು ಬಂದೇ ಇಲ್ರಿ ಇಲ್ಲಿ. ಅದೇ ಹೇಳಿ ನೀವು ಮಾತಾಡೋಣ ರೈತರು ನಿನ್ನೆ MLA ಬಂದ್ಗೇಸಿ ಏನಿಲ್ಲ ಕಾಳು ಉಳಿದ್ರಿ ಕೆಳಗಡೆ ನೆಲಪಾಲಾಗಿದ್ದಾವೆ. ಇನ್ನು 2 ಅಥವಾ 3 ದಿನದಲ್ಲಿ ಹಿಂಗೆ ಬಿಟ್ರೆ ಇವು ಸಸಿಯಾಗೇಸಿ ಮತ್ತೆ ಇದಾಗ್ತಾವ. ಹಾಗಾಗಿ ಈ 2 ದಿನದಲ್ಲಿ ತಾವು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಕರ್ಕೊಂಡು ಸ್ಥಳಕ್ಕೆ ಬಂದು ವಿಸಿಟ್ ಮಾಡಿ ಯಾರ್ಯಾರು ಬೆಳೆ ಲಾಸ್ ಆಗಿರ್ತವೆ ಅವರಿಗೆ ಪರಿಹಾರ ಕೊಡಿಸಬೇಕಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲ ತೋರಿಸಪ್ಪ ಎಲ್ಲ ತೋರಿಸಿ